ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಹಾಗೂ 7ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರದೇ ಇದ್ದರೆ ಏನೇನೆಲ್ಲ ಕೆಲಸ ಮಾಡಬೇಕು 7ನೇ ಕಂತಿನ ಮತ್ತು 8ನೇ ಕಂತಿನ ಹಣನ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ನೀಡಿ. ವಿಡಿಯೋನ ಆದಷ್ಟು ಎಲ್ಲ ಫಲಾನುಭವಿಗಳಿಗೆ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ ಅಂತ ಕೇಳ್ತಾ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಈಗ ಆಲ್ರೆಡಿ ನಮಗೆ ಒಂದು ಸರ್ಕಾರದ ಕಡೆ ಬಂದಿರೋ ಅಪ್ಡೇಟ್ ಪ್ರಕಾರ 7ನೇ ಕಂತಿನ ಹಣನೂ ಬಿಡುಗಡೆ ಆಗಿದೆ ಮತ್ತು 8ನೇ ಕಂತಿನ ಹಣನೂ ಕೂಡ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಆ್ಯಕ್ಚುಲಿ 8ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದ್ದು ಏಪ್ರಿಲಲ್ಲಿ, ಬಟ್ 8ನೇ ಕಂತಿನ ಹಣನೂ ಕೂಡ ಮಾರ್ಚ್ 29ರಂದೇ ಬಿಡುಗಡೆ ಮಾಡಿದರು. 8ನೇ ಕಂತಿನ ಹಣ ಜಮಾ ಆಗಿರೋ ಇವನ್ ಪ್ರೂಫ್ ಕೂಡ ಇದ್ದಾವೆ. 8ನೇ ಕಂತಿನ ಹಣ 7ನೇ ಕಂತಿನ ಹಣ ಜಮಾ ಆದವ್ರಿಗೆ 8ನೇ ಕಂತಿನ ಹಣನೂ ಕೂಡ ಜಮಾ ಆಗಿದೆ. ಸೊ ಇನ್ನು ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ 8ನೇ ಕಂತಿನ ಹಣ ಬರೋಬ್ಬರಿ 10 ಲಕ್ಷದಿಂದ 11 ಲಕ್ಷ ಜನ ಮಹಿಳೆಯರಿಗೆ ಬಿಡುಗಡೆ ಆಗಿದೆ. ಸೊ ಏನು 8ನೇ ಕಂತಿನ ಹಣನ ಏಪ್ರಿಲ್ ಫಸ್ಟ್ ವಾರದಲ್ಲಿ 8ನೇ ಕಂತಿನ ಹಣನ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು, ಫಲಾನುಭವಿ ಮಹಿಳೆಯರಿಗೆ ಹಾಕೋಕ್ಕೆ ಸರ್ಕಾರದವ್ರು ಟ್ರೈ ಮಾಡ್ತಾರಂತೆ. ಸೊ ಮತ್ತು ಯಾರ್ಯಾರೆಲ್ಲ ಪೆಂಡಿಂಗ್ ಹಣಕ್ಕೋಸ್ಕರ ಕಾತಿದ್ದೀರಲ್ಲ, ಸೊ ಅಂಥವ್ರಿಗೆ ಹಣ ಜಮಾ ಆಗಿಲ್ಲ ಅಂದರೆ ಕಾರಣಗಳು ಇವಾಗಿರ್ತವೆ. ಸೊ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆಯಲ್ಲಿ ಒಂದೇ ಥರನಾಗಿ ಹೆಸರು ಕೊಟ್ಟಿರಲ್ಲ ನೀವು. ಸೊ ಅಡ್ರೆಸ್ ಮ್ಯಾಚ್ ಆಗದೆ ಇರೋದ್ರಿಂದ ಒಂದು ನಿಮಗೆ ಪೆಂಡಿಂಗ್ ಹಣ ಸಿಗ್ದಲೇ ಒಂದು ಕಾರಣ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡಿಸ್ದೇ ಇರ್ಬೋದು, ಮತ್ತು ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಮಾಡಿಸ್ದೇ ಇರ್ಬೋದು, ಅಥವಾ ಬ್ಯಾಂಕ್ ಖಾತೆಗೆ KYC ಮಾಡಿಸ್ದೇ ಇರ್ಬೋದು. ಸೊ ಇಷ್ಟು ಕಾರಣಗಳಿಂದ ನಿಮಗೆ ಹಿಂದಿನ ಕಂತಿನ ಹಣ ಅಥವಾ ಯಾವ ಕಂತಿನ ಹಣನೂ ನಿಮಗೆ ಸಿಕ್ಕಿರಲ್ಲ. ಸೊ ಇಷ್ಟು ಸಮಸ್ಯೆಗಳನ್ನ ನೀವು ಪರಿಹರಿಸ್ಕೊಂಡ್ರೆ, ಇಷ್ಟು ಎಲ್ಲ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಪೆಂಡಿಂಗ್ ಹಣ ಇದೇ ತಿಂಗಳು ಕೂಡ ಜಮಾ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲೇ ಕೂಡ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದವರು ತಿಳಿಸಿದ್ದಾರೆ. ಸೊ ಏನಕ್ಕೆ ನಾನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಪೆಂಡಿಂಗ್ ಹಣನೂ ಕೂಡ ಇವಾಗಲೇ ಜಮಾ ಮಾಡ್ತಾರೆ. ಯಾಕೆ ಅಂದರೆ 8ನೇ ಕಂತಿನ ಹಣನೇ ಕೂಡ ಇಷ್ಟು ಬೇಗ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಏನು ಈ ತಿಂಗಳಲ್ಲಿ ಬರೋ ಎಲೆಕ್ಷನ್ ಬರುತ್ತಲ್ಲ, ಸೊ ಅದೇ ಕಾರಣಕ್ಕಾಗಿ ಸರ್ಕಾರದವರು ಪೆಂಡಿಂಗ್ ಹಣ ಮತ್ತು 8ನೇ ಕಂತಿನ ಹಣನ ಬಿಡುಗಡೆ ಮಾಡೋಕ್ಕೆ ಎಲ್ಲ ತಯಾರಿನೂ ಮಾಡಿದ್ದಾರೆ. ಸರ್ಕಾರ ಒಂದು ರೀಸೆಂಟಾಗಿ ನೀಡಿರುವ ಅಪ್ಡೇಟ್ ಪ್ರಕಾರ 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಇತ್ತು ಅಂದರೆ ನಿಮ್ಮದು, ಸೊ ಅಂಥವರು ಅಪ್ಡೇಟನ್ನು ಮಾಡಿಸ್ಕೊಳ್ಳೇಬೇಕು. ಸೊ ಈ ತಿಂಗಳು ಜೂನ್ ಗಂಟನೂ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರದವರು ಅಪ್ಡೇಟ್ನ ಮಾಡಿಸ್ಕೊಳಕ್ಕೆ. ಇಲ್ಲಾಂದರೆ ನಿಮಗೆ ಸೊ ಇಲ್ಲ, ಒಂದು ವೇಳೆ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಏನು ಸರ್ಕಾರದಿಂದ ಬರೋ ಯೋಜನೆ ಫಲಾನ ಪಡ್ಕೊಳಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ ಈ ಪುಟ್ಟು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಏನೇ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.